कुछ बताया क्या? नो सर, साले को इतना मारा कुछ बकी न रहा। कुछ याद आया क्या? खोल दो इसे। ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಮಣ್ಣಿಂದ ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಮಣ್ಣಿಂದ ನಮ್ಮಮ್ಮ ಕನ್ನಡತಿ ಅವಳಮ್ಮ लॉकअप में फेंक दो इसे। ಭಾರತಿ ಏಕತೆಯೇ ನಮ್ಮುಸಿರು ಸಹಬಾಳ್ವೆ ನಮ್ಮ ಒಡಲು ನಿನ್ನ ಎದೆಯಾಳದ ಈ ಪಲ್ಲವಿ ಬಿಡೆನು ಭಾವದ ಎಗತಾಳ ಶ್ರುತಿ ತಪ್ಪಲು ಬಿಡೆನು ಎದೆ ಹಾಲುಂಟು ಎದೆ ಇರಿದವರ ಕ್ಷಮಿಸುವುದುಂಟೆ ಬೆಳೆಸುವುದುಂಟೆ ಬೇರಿಗೆ ಮತ್ತು ಹಾಕದೆ ಇದ್ರೆ ಕೆರಳಿನ ಮರವು ಉಳಿಯುವುದುಂಟೆ ಅಮ್ಮ ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಮಣ್ಣಿಂದ ನಮ್ಮಮ್ಮ ಕನ್ನಡತಿ ಅವಳಮ್ಮ ಜಯ ಭಾರತಿ ಏಕತೆಯೇ ನಮ್ಮುಸಿರು ಸಹಬಾಳ್ವೆ ನಮ್ಮ ಒಡಲು ನಿನ್ನ ಎದೆಯಾಳದ ಈ ಪಲ್ಲವಿ ಬಿಡೆನು ಭಾವದ ಎಗತಾಳ ಶ್ರುತಿ ತಪ್ಪಲು ಬಿಡೆನು Get side, get side. No questions, please. Get side. Come on, get out. Move, move. No questions, please. Go. Come on, move. Side, side. देखिए, no questions. Out. Bring him. Come. योर ऑनर, अदालत में पेश किया गया राम एक बहुत ही खतरनाक मुलजिम है। राम और उसके साथियों ने मिलकर 15 अप्रैल को बंबई में बॉम्ब ब्लास्ट किया था। उस जुर्म के तहत राम को टाटा एक्ट में गिरफ्तार किया गया है और जब पुलिस ने उसके घर में तलाशी ली तो AK-47, बॉम्ब, रिवॉल्वर जैसे हथियार बरामद हुए। इस तरह के जुर्म इस मुंबई शहर में होते रहे हैं।
इसलिए मैं अदालत से दरखास्त करूंगा कि ऐसे मुजरिमों को कड़ी सजा दी जाए। फॉर फर्दर इन्वेस्टिगेशन इसको पुलिस की हिरासत में रखने की इजाजत दी जाए। दैट्स ऑल योर ऑनर। तमाम सबूत और गवाहों के बयानात को मद्देनजर रखते हुए अदालत राम को मुल्जिम करार देते हुए तफ्तीश के लिए पुलिस हिरासत में रखने का हुक्म देती है। More cricket, more Pepsi. ಮೈ ಗುಡ್ನೆಸ್. ಲೋ ರಾಮ್, ಯಾಕೋ ಹೊಡ್ತಿದ್ಯಾ? ಇನ್ನೊಂದು ರನ್ ನೋಡಿದ್ರೆ ಸೆಂಚುರಿ ಆಗುತ್ತೆ ಕಣೋ. 5 ಮುಂಚೆ ನಾ ಮನೆಗೆ ಹೋಗದೆ ಹೋದ್ರೆ ನಮ್ಮಪ್ಪ ನನಗೆ ಸೆಂಚುರಿ ಮಾಡ್ಬಿಡ್ತಾರೆ. ಹೋಗಲೇ. Take it easy, yeah? No problem. I think I ಆರತಿಯಾದು ಅಪ್ಪನಾದೆಯ ಆಗ ಸಮಾದು ಒಳ್ಳೆ ಜನರಲೋದಾಗು ನಾಡಿನ ಒಳ್ಳೆಯ ಪ್ರಜೆಯಾದು. ಕಾಫಿ ತರ್ತೀನಿ, ಕೂತ್ಕೊಳ್ಳಿ. ಗುಡ್ ಈವ್ನಿಂಗ್ ಡ್ಯಾಡಿ. ಗುಡ್ ಈವ್ನಿಂಗ್ ಗಾಯತ್ರಿ. ಯಾರ್ದಾದ್ರು ಫೋನ್ ಬಂದಿತ್ತಾ? ಬಂದಿತ್ತು. ಹೌದಾ? ಯಾರ್ದು? ವರಲಕ್ಷ್ಮಿ ಅಂತ ಮಾಡಿದ್ಲು. ವರಲಕ್ಷ್ಮಿ? ಯಾರು ವರಲಕ್ಷ್ಮಿ? ನನ್ನ ಕ್ಲಾಸ್ಮೇಟ್. ತರ್ಲೇನ್ ಸಂದು, ನಾ ಕೇಳಿದ್ದು ನನಗೆ ಬಂದಿತ್ತ ಅಂತ. ಬಂತಲ್ಲ ಕಾಫಿ. ಓ ಥ್ಯಾಂಕ್ ಯು. ನಿನ್ ಪುತ್ರ ಮನೇಲಿದಾನ? ಮೇಲಿದ್ದಾನೆ, ಕರಿತೀನಿ. ಹಾಗಾದ್ರೆ ಅವ್ನು ನೋಡಿ ಕಾಫಿ ಕೊಟ್ಟು ಬರ್ತೀನಿ. ಬೇಡ ಬೇಡ, ನೀವಿದ್ದನ್ನ ಕುಡೀರಿ, ನಾನು ಅವನ ಕೊಡ್ತೀನಿ. ನಮ್ ರಕ್ತ ಅಂದ್ಕೊಂಡು ಹುಟ್ಟಿದಾನೆ, ಅವನ ಜೊತೆ ಕಾಫಿ ಅಂದ್ಕೊಂಡು ಕುಡಿಬಾರ್ದ? ಅಯ್ಯೋ. Newton's third law of motion. Oh. Newton's third law of motion states that for every action there is an equal and opposite reaction. Suppose you throw a ball on the wall. It Daddy? Good evening. ಗುಡ್ ಈವ್ನಿಂಗ್. ಯಾವಾಗ ಬಂದ್ರಿ? ತಂದೆ ಬಂದಿರೋ ಪರಿಜ್ಞಾನ ಇಲ್ಲದೆ ನೀನು ಶ್ರದ್ಧೆಯಿಂದ ಓದೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಡ್ಯಾಡಿ, ಅವತ್ತಿನ ಪೋರ್ಷನ್ ಅವತ್ತೇ ಓದ್ಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಸೆಂಚುರಿ ಹೊಡಿಬೋದು. ಸೆಂಚುರಿನಾ? ಅದೇ 100 ಮಾರ್ಕ್ಸ್ ತೆಗಿಬೋದು. ವೆರಿ ಗುಡ್, ವೆರಿ ಗುಡ್. ತಗೋ ಕಾಫಿ ಕುಡಿ. ಥ್ಯಾಂಕ್ ಯು ಡ್ಯಾಡಿ. ಕ್ಯಾರಿ ಆನ್, ಕ್ಯಾರಿ ಆನ್. ಬಂದ್ಯಾ? ಕಾಫಿ ಕೊಟ್ಟ? ನಾನು ಕಾಫಿ ಕೊಟ್ಟು ಬಂದೆ, ನೀನು ಕಾಟನ್ ಡೆಟಾಲು ಕೊಟ್ಟು ಬಾ, ಆಯ್ತಾ? ಕಾಟನ್ ಡೆಟಾಲ? ಯಾಕೆ? ನಾ ಬರೋಕ್ ಮುಂಚೆ ಮನೇಲಿ ಇರ್ಬೇಕು ಅನ್ನೋ ಆತುರದಲ್ಲಿ ಗೋಡೆ ಹಾರಿ ಕೈ ಗಾಯ ಮಾಡ್ಕೊಂಡಿದ್ದಾನೆ. ಎಂತ ಮಗನ್ ಇಟ್ಟಿದೀಯ ಪಾಪ, ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋಲ್ವಲ್ಲ ಅವಂಗೆ. ಅವನಿಗೆ ಸುಳ್ಳು ಹೇಳಕ್ ಬರಲ್ಲ. ನಿಮ್ಗೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಎಲ್ರೂ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ, ನೀವು ಭಯದಿಂದ ಬೆಳೆಸ್ತಾ ಇದ್ದೀರಾ. ನಿಮ್ ಭಯದಿಂದಲೇ ಅವ್ನ್ ಗಾಯ ಮಾಡ್ಕೊಂಡಿರೋದು. ರಾಜೇಶ್ವರಿ, ಪ್ರೀತಿ ಅನ್ನೋದು ಮಕ್ಕಳ ಬೆಳವಣಿಗೆಗೆ ಬೆಂಗಾವಲಾಗಬೇಕೇ ಹೊರತು ಬೇಲಿ ಅಲ್ಲ. ನಾನು ಎಂದಾದ್ರೂ ನನ್ನ ಮಕ್ಕಳು ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀನ? ಇಲ್ವಲ್ಲ.
ಅವರು ಒಳ್ಳೆ ಸಿಟಿಸನ್ ಆಗಬೇಕು ಅನ್ನೋದೊಂದೇ ನನ್ನ ಆಸೆ. ಅವರಲ್ಲಿರೋ ನಯ ವಿನಯ ನೋಡಿ ಯಾರಪ್ಪ ಇವರನ್ನು ಹೆತ್ತೋರು ಅನ್ಕೋಬೇಕು ಅಷ್ಟೇ. ನಿನ್ ಮಗನಿಗೆ ಹೇಳು, ಗೋಡೆ ಹಾರೋದು ರಾಮ ಅಲ್ಲ ಹನುಮಂತ ಅಂತ. ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ. ಇವೆರಡು ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೆರಡೂ ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ. ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ರ? ಸರ್, ನೀನು ಹೇಳ್ತೀಯಾ? ಸರಿ ಸರ್, ಸಾಧು ಹೇಳ್ತಾನೆ. ಎಸ್. ಥ್ಯಾಂಕ್ ಯು ಮೈಕಲ್. ಪ್ರೀತಿ ಮತ್ತು ಸ್ನೇಹಕ್ಕಿರೋ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್. ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್. ಥ್ಯಾಂಕ್ ಯು. ಸಾರಿ, ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರಲ್ಲ, ತರಲೆ ಅಂತಂದು. ಓಕೆ 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 ಸರ್, ಓಕೆ, ಗೋ ಹೆಡ್. ಪ್ರೀತಿ ಎರಡು ಮನ್ಸಿನ ಮಧ್ಯೆ ಹೊಟ್ಟಿ ಎತ್ತರಕ್ಕೆ ಬೆಳೆದು ಬೆಂಗಾವಲಾಗಿ ಪ್ರೇಮಕ್ಕೆ ನಾಂದಿ ಹಾಡಿ ನೆರಳು ನೀಡುತ್ತೆ. ಅದೇ ಸ್ನೇಹ. ಕೈ ಚಾಚಿ ಕರುಣೆ ತೋರಿಸಿ ಕತ್ತಲಿರೋರಿಗೆ ಬೆಳಕನ್ನು ಕೊಟ್ಟು ಶಕ್ತಿ ಆಗುತ್ತೆ, ಬದುಕಿಗೆ ಸ್ಫೂರ್ತಿ ತುಂಬುತ್ತೆ. ಪ್ರೀತಿ ಎತ್ತರದಲ್ಲಿದ್ದು ಹೆಮ್ಮೆ ಪಟ್ರೆ, ಸ್ನೇಹ ವಿಶಾಲವಾಗಿದ್ದು ಆನಂದ ಪಡುತ್ತೆ. ಗುಡ್, ಥ್ಯಾಂಕ್ಸ್ ಸರ್. ಈಗ ಇನ್ನೊಂದು ಪ್ರಶ್ನೆ. ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಟ್ಯಾಲೆಂಟಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ FD ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಶ್ರೀರಾಮ್, ನನ್ ಮುಂದೆ ಏನಾದ್ರು ಬಂದ್ರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಸ್ಟೂಪಿಡ್. ಅಕಸ್ಮಾತ್ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೆ ಏನೇನು ಇಲ್ವೋ ಅದನ್ನ ಕೇಳ್ಕೊತಾರೆ ಬೇಕು. ಹಾ, ನಿಮ್ಮ ಇವತ್ತಿನ ಈ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲೆ ಇಡಿ. ನೀವು ಅನ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100 ಜನ ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವೆಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದ್ದೀವಿ. ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ. ನಿಮ್ಮ ಹಾಗೆ ನಮಗೆ ಬುದ್ಧವಾತನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ. ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡೋದು ಸರ್. ಅದಕ್ಕೆ ವಿಜಯ್ ಸರ್, ಇದು ನಮ್ಮ ಸಂತೋಷಕ್ಕೆ. ಲಂಚಾನ? ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟು ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನ ಆದವ್ ಕೊಡೋದನ್ನ ಗಿಫ್ಟ್ ಅಂತಾರೆ. ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ರೆ ಅದನ್ನ ಭಿಕ್ಷೆಗೆ ಸಮಾನ ಅಂತ ಅಂತಾರೆ. ಮತ್ತು ಒಬ್ಬ ವ್ಯಕ್ತಿ ತನಗೆ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ರೆ ಅದನ್ನ ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ. ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ. ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತ್ತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗೆ ಇರಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ ಬರ್ತೀವಿ. ಒಳ್ಳೇದು. ಬುಕ್ಸ್ ಎಲ್ಲ ಹರಡ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಕ್ಲೀನ್ ಮಾಡ್ತಾ ಇದ್ದೀನಿ ರೇ. ಗಾಯತ್ರಿ, ಇರಮ್ಮ, ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನಾನು ಕೇಳ್ತೀನಿ. ಈ ಫೋಟೋಲಿರೋದು ಯಾರು ಹೇಳು? ಯಾರು? ಸರಿಯಾಗಿ ನೋಡಿ ಹೇಳೆ. ಡ್ರೆಸ್ ನೋಡಿದ್ರೆ ಮಹಾರಾಜ ಥರ ಇದ್ದಾರೆ. ವೆರಿ ಗುಡ್. ಫೇಸ್ ನೋಡಿದ್ರೆ ಮಹಾರಾಜರ ಹತ್ರ ಚಿಂಚಕ್ಕಿರ್ತಾರಲ್ಲ ಹಾಗಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಚಿಚಿ, ಅದು ನಿಮ್ಮ ಅಪ್ಪ ಕಣೆ. ಅಪ್ಪನ ಜನ್ಮ ಕೊಟ್ಟ ಅಪ್ಪನೇ ಕಂಡು ಹಿಡಿಯಕ್ಕಾಗ್ಲಿಲ್ವಲ್ಲೇ.
ಏನ್ ಮಗಳೇ ನೀನು ನನ್ನೇ ಹೊಡಿತೀಯಾ? ಒಂದ್ ನಿಮಿಷ ಇರು. ಇವ್ರು ಯಾರು ಹೇಳು ನೋಡೋಣ. ಗೊತ್ತಾಗ್ಲಿಲ್ಲ. ಇವರು ಗಾಂಧಿ ತಾತ, ನಮ್ಮ ರಾಷ್ಟ್ರಪಿತ. ಅಯ್ಯೋ, ಆ ಮೀಸೆ ಕೋಟು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ರ ಮುಂಚೆ ಹೀಗೆ ಮೈದಿದ್ದು, ಆಮೇಲೆನೆ ತಲೆ ಗುಂಡು ಹೊರಿಸ್ಕೊಂಡು ಕೈ ಕೋಲು ಸೊಂಟಕೊಂಡ್ ಗಡಿಯಾರ ಬಂದಿದ್ದು. ಏನಮ್ಮ ನೀನು ಫಾದರ್ ಆಫ್ ದಿ ನೇಷನ್ ಗುರ್ತಿರ್ಲಿಲ್ಲ. ಆಫ್ಟರ್ ನನ್ನ ಫಾದರ್ನ ಗುರ್ತಿರ್ಲಿಲ್ಲ ಅಂದ್ರೆ ತಪ್ಪೇನಮ್ಮ? ಸಾರಿ ಸಾರಿ ಸಾರಿ. ನೀನ್ ಏನೇ ಹೇಳಮ್ಮ, ಅಪ್ಪ ಅಪ್ಪನೇ. ಅವರ ಸ್ಟೈಲೇ ಸ್ಟೈಲು, ಲುಕ್ಕೇ ಲುಕ್ಕು. ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಅವ್ರು ನಡೀತಾ ಇದ್ರೆ ಸೂಪರ್. ನಮ್ಮ ಅಪ್ಪನಿಗೆ ನೀನ್ ಕರೆಕ್ಟ್ ಪೇರ್ ಅಲ್ಲಮ್ಮ. ನೋಡು ಇದ್ರೆ ಹೇಗಿರ್ಬೇಕು? ಹೇಗಿರ್ಬೇಕು? ಶ್ರೀದೇವಿ ತರ ಇರ್ಬೇಕಾ? ಡ್ಯಾಡಿ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ ಅಲ್ವಾ ಮಮ್ಮಿ? ನಿಮ್ಗೆ 100 ಇಯರ್ಸ್. ಯಾವಾಗ ಬಂದ್ರಿ ಡ್ಯಾಡಿ? ಇವ್ರು ನಮ್ಮಪ್ಪ, ಇವ್ರು ಗುರುತೇ ಆಗಿಳಿಯೋದು ಅಂದೆಲ್ಲ, ಆಗ್ಲೇ ಬಂದೆ. ಸಾರಿ ಡ್ಯಾಡಿ. ರಾಜೇಶ್ವರಿ, ಈ ನಿನ್ ಮಗಳ ತರಲೆ ಜಾಸ್ತಿ ಆಗೋಯ್ತು. ಇವತ್ತು ರಾತ್ರಿ ಊಟ ಕಟ್. ಊಟ ಕಟ್. ಇವತ್ತು ನಾನು ನೀನು ಒಂದೇ ತಟ್ಟೆ ಊಟ ಮಾಡೋಣ. ಬೇಡ. ಅನ್ನದ ಮೇಲೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಶೋ ಹೋಗುತ್ತಾ? ಅಪ್ಪನ ಬುದ್ಧಿ ನಿಂಗೆ ಗೊತ್ತೇ ಇದೆ, ಯಾವಾಗ್ಲೂ ಬುದ್ಧಿ ಹೇಳೋದು. ಸುಮ್ಮನೆ ಸಂಡೋಡಿ ಬೇಡ, ಊಟ ಮಾಡು. ಅವ್ರೇನ್ ಅನ್ಕೊಂಡಿದ್ದಾರೆ ನಮ್ಮನ್ನ? ಇನ್ನು ಚಿಕ್ಕ ಮಕ್ಳು ಅನ್ಕೊಂಡಿದಾರ? ನನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಹ್ಯಾಪಿ ಆಗಿದಾರೆ ಗೊತ್ತಾ? ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರ ಅಪ್ಪ ಅಮ್ಮ ಕೇಳಕ್ ಮುಂಚೆನೆ ತಂದ್ಕೊಟ್ಬಿಡ್ತಾರೆ. ಇಲ್ಲ ನಾನು ಕೇಳಿದ್ರೆ ಸಾಕು, ಯಾಕೆ ಏನು ಅಂತ ಎಗರ್ಲಾಡ್ತಾರೆ. ಯಾರಾದ್ರೂ ಹೇಳ್ಕೊಳ್ಳೋದು ನನ್ ಕಷ್ಟನ? ಓಕೆ ಓಕೆ, ಟೇಕ್ ಇಟ್ ಈಸಿ. ನೀನೇನೋ ಗಂಡಸು, ಹೇಗ್ ಬೇಕಾದ್ರೂ ಇರ್ತೀಯ. ಹಾ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಪ್ಪನಿಗೆ ನನಗೊಂದು ಬೈಕ್ ಕೊಡ್ಸಪ್ಪ ಅಂತ ಕೇಳಿದ್ರೆ, ನಮ್ಮ ತಾತ ತಹಸೀಲ್ದಾರು, ಅವ್ರು ಸೈಕಲ್ ಹೊಡಿತಾ ಇದ್ರು. ನಮ್ಮಪ್ಪ ಸ್ಕೂಲ್ ಮಾಸ್ಟ್ರು, ಅವರು ಸೈಕಲ್ ಹೊಡಿತಾ ಇದ್ರು. ನಾನು ಸೈಕಲ್ ಹೊಡಿತಾ ಇದ್ದೆ, ಅದಕ್ಕೆ ನೀನು ಸೈಕಲ್ ಹೊಡಿ ಅಂತಾರೆ. 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ ಮನೆ ಅಂತ ಏನಾದ್ರು ಮಾಡಿದಾರ? ಕೇಳಿದ್ರೆ ನಾ ಸಿಟ್ಟು ಅಂತಾರೆ. ಅದೇನು ಹೊಟ್ಟೆ ತುಂಬಿಸುತ್ತಾ? ಮಾತಾಡಿದ್ರೆ ಪ್ರಿನ್ಸಿಪಲ್ಸ್ ಅಂತಾರೆ. ಅದೇನ್ ಏನ್ ತುಂಬಿಸುತ್ತಾ? ಅಲ್ಲಣ್ಣ, ನಮ್ ಕೈಲೇ ತಡ್ಕೊಳಕ್ ಆಗ್ತಿಲ್ವಲ್ಲ. ಈ ನಮ್ಮ ಇಷ್ಟು ವರ್ಷದಿಂದ ಅದ್ ಹೇಗ್ ಸಂಸಾರ ಮಾಡ್ಕೊಂಡಿದಾರೋ ಏನೋ. ಹೀಗೆ ಇದ್ರೆ ನನಗೆ ಯಾವ್ದಾದ್ರು ಸೋಡಾ ಬುಟ್ಟಿ ಅಂತ ಕಟ್ಬಿಡ್ತಾರೆ, ನಿನಗೆ ಯಾವ್ದಾದ್ರು ವೇಸ್ಟ್ ಕ್ಯಾಂಡಿಡೇಟ್ ನ ಕಟ್ಬಿಡ್ತಾರೆ. ನಾವಿಬ್ರೇನೋ ಹೊಟ್ಟೋಗ್ಬಿಡ್ತೀವಿ. ಆಮೇಲೆ ಅಮ್ಮನ ಗತಿ? ನಮ್ಮ ಅಪ್ಪ ಈ ಜನ್ಮದಲ್ಲಿ ಬದಲಾಗಲ್ಲ. ಅವ್ರು ಬದಲಾಗ್ತಾರೋ ಇಲ್ವೋ, ಇನ್ನು 2 ಗಂಟೆ ಹೋದ್ರೆ ಡೇಟ್ ಬದಲಾಗುತ್ತೆ. ಸುಮ್ಮನೆ ಊಟ ಮಾಡ್ಬಿಟ್ಟು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ರಾಜೇಶ್ವರಿ, ಪೂಜೆ ಆಯ್ತಾ? ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ಪರವಾಗಿಲ್ಲ, ಹೇಳು. 7 ಜನ್ಮಕ್ಕೂ ನಿಮ್ ಹೆಂಡತಿನೇ ಆಗಿರ್ಬೇಕು ಅಂತ ಕೇಳ್ಕೊಂಡೆ. ಒಂದು ಜನ್ಮಕ್ಕೆ ಇಷ್ಟು ಕಷ್ಟಪಡ್ತಿದೀಯಾ, ಇನ್ 7 ಜನ್ಮ ಯಾಕೆ? ಯಾಕ್ರಿ ಹಾಗೆ ಹೇಳ್ತೀರಾ? ನಾ ಯಾರನ್ನು ಸುಖವಾಗಿಟ್ಟಿದ್ದೀನಿ ಹೇಳು? ನಮ್ಮ ತಾತ ಸೈಕಲ್ ಹೊಡಿತಿದ್ರು, ನಮ್ಮ ಅಪ್ಪ ಸೈಕಲ್ ಹೊಡಿತಿದ್ರು, ನೀನು ಸೈಕಲ್ ಹೊಡಿ ಅಂತ ಹೇಳ್ತಿದ್ದೀನಿ ಹೊರತು ಇವನ್ಗೇನಾದ್ರೂ ಒಂದು ಬೈಕ್ ತೆಗೆಸ್ಕೊಟ್ನಾ? ತಗೋ ಮರಿ. ಹೆಣ್ಣು ಮಕ್ಕಳಿಗೆ ಏನೇನೋ ಆಸೆ ಇರುತ್ತೆ. ನಾನು ಯಾವತ್ತಾದ್ರೂ ಇವಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅದನ್ನ ಈಡೇರಿಸೋ ಪ್ರಯತ್ನ ಮಾಡಿದ್ದೇನ? ಯಾಕಮ್ಮ ತಿಂತಾ ಇಲ್ಲ? ಉಪ್ಪಿಟ್ಟು ಚೆನ್ನಾಗಿಲ್ವಾ? ಚೆನ್ನಾಗಿದೆ ಡ್ಯಾಡಿ. ನಾನೇನೋ ಯಾವುದೋ ಜೀನಿಯಸ್ನೋ ಸೋಡಾ ಬುದ್ಧಿನೋ ತಂದು ಇವಳಿಗೆ ಕಟ್ಬಿಡ್ತೀನಿ, ಇನ್ನೊಂದು ವೇಸ್ಟ್ ಕ್ಯಾಂಡಿಡೇಟ್ ತಂದು ಇವನಿಗೆ ಕಟ್ಬಿಡ್ತೀನಿ. ಇವರಿಬ್ರು ಹೊರಟು ಹೋದ್ಮೇಲೆ ನೀನ್ ತಾನೇ ನೋವು ಅನುಭವಿಸೋದು. ನಂದೇನೋ ಕೆಲ್ಸಕ್ಕೆ ಬಾರ್ದು ಪ್ರಿನ್ಸಿಪಲ್ಸು, ಬಣ ಜನ. ನೀ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಜೊತೆ 30 ವರ್ಷ ಸಂಸಾರ ಮಾಡಿದ್ಯಾ ಅಂತಂದ್ರೆ ನಿಮ್ ಸಾಧನೆ ಬಹಳ ದೊಡ್ಡದು. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇದು ನಾ ಹೇಳಿದ ಮಾತಲ್ಲ ಕಡೆ, ನಿನ್ನ ಮಕ್ಕಳು ಹೇಳಿದ್ದು. ಅನ್ಕೊಂಡೆ. ಏನೇ ರಾತ್ರಿ ನಿನ್ ಊಟ ಹಾಕ್ಬೇಡ ಅಂದಿದ್ದಕ್ಕೆ ಇಷ್ಟು ಮಾತಾಡೋದ? ನಿನ್ ತಂದೆ ಹಾಗೆ ಹೇಳಿದ್ದು ನೀನ್ ಶಿಸ್ತಿನಿಂದ ಇರ್ಲಿ ಅಂತ. ನೀನ್ ಊಟ ಮಾಡ್ಲಿಲ್ಲ ಅಂತ ಅವರು ಊಟ ಮಾಡದೆ ಮಲ್ಕೊಂಡ್ರು, ಅದ್ನೇನು ಗೊತ್ತಾ? ನೋಡು, ನಾನು ನಿಮ್ಮ ತಂದೆನೇ ಹೊರತು ನಿಮ್ಗೆ ಶತ್ರುವಲ್ಲ. ನಾವು ಕಷ್ಟಪಡೋದು ನಿಮ್ಗೆ ಒಳ್ಳೇದಕ್ಕಾಗಿ, ನಾವು ನಿಮ್ಗೆ ಕಷ್ಟ ಕೊಡ್ತಿರೋದು ನಿಮ್ಗೆ ಒಳ್ಳೇದಕ್ಕಾಗಿ. ನಾವಿಬ್ರು ಬದುಕಿರೋದೇ ನಿಮ್ಮ ಸಲುವಾಗಿ. ಹಿಂದಿನ ಕಾಲದಲ್ಲಿ ರಾಜರು ಸಾಯೋದಕ್ಕೆ ಮೊದಲು ತಮ್ಮ ಬೊಕ್ಕಸದಲ್ಲಿರೋ ಹಣನೆಲ್ಲ ದಾನ ಮಾಡಿ ಕೊಟ್ಟು ತಮ್ಮ ಮಗನಿಗೆ ಒಂದು ಕತ್ತಿ, ಒಂದು ಕುದುರೆಯನ್ನು ಕೊಟ್ಟು, ನೀನು ನಿಜವಾದ ಕ್ಷತ್ರಿಯನಾಗಿದ್ದರೆ ಆ ರಾಜ್ಯನ ಸಂಪಾದನೆ ಮಾಡ್ಕು ಅಂತ ಹೇಳಿ ಸಾಯ್ತಿದ್ರು. ನಾನು ಕತ್ತಿಯ ಬದಲಾಗಿ ವಿದ್ಯೆ, ಕುದುರೆಯ ಬದಲಾಗಿ ಗುಣನ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಸ್ವಾಭಿಮಾನ ಇದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಳ್ಳಿ.
ಕುಡಂಟ್ ಅಂಡರ್ಸ್ಟ್ಯಾಂಡ್ ವರ್ಡ್ ಆಫ್ ಕೆಮಿಸ್ಟ್ರಿ ನೋಟ್ಸ್ ನನಗೂ ಏನು ವರ್ಕ್ ಆಗಲಿಲ್ಲ ನನಗೆ. ಅದು ಏನಾಯ್ತು? ಹೆಣ್ಮಕ್ಳನ್ನೇ ಏನಂತ ತಿಳ್ಕೊಂಡಿದ್ಯಾ ರಾಸ್ಕಲ್? ನಿನ್ನಂತ ಲೋಫರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ನಿಂಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಚುಪ್ಪಿಡ್ ಹೋಗ್ಲಿ ಬಿಡ. ಈ ರೌಡಿಸ್ ಹತ್ರ ಏನ್ ಮಾತಾಡೋದು? ಮಾಮ ಗಾಂಧಿ ನೋಡು. ಏ ಗಾಂಧಿ ಬಾರ ಇಲ್ಲಿ. ರೀ ನಾನು ಕಾಲೇಜ್ ಹೋಗ್ಬೇಕ್ರಿ. ಬಾರ ಇಲ್ಲಿ. ಊರಿಗೆಲ್ಲ ಹೋಲಿ ಹಬ್ಬ ಅಂದ್ರೆ ಇವನ್ ಕಾಲೇಜ್ಗೆ ಹೋಗಿ ಏನೋ ಕಿಸಿತಾನಂತೆ. ತಮಾಷೆ ಮಾಡಬೇಡಿ, ಲೇಟ್ ಆಯ್ತು. ಓಹೋ, ಗಾಂಧಿಗ್ ಮಾತಾಡಕ್ಕೂ ಬರ್ತದೆ. ಏನ್ರಿ ಇದು? ನೋಟ್ಸ್ ಎಲ್ಲ ಹಾಳಾಯ್ತು. ಓಹ್, ದೊಡ್ಡ ಸರಸ್ವತಿ ಪುತ್ರ ಇವನು. ಕೊಡ್ರಿ ಬುಕ್ಸ್ ಬಿಡ್ರಿ ನಂದು. ಯಾಕ್ರಿ ಬುಕ್ಸ್ ಎಲ್ಲ ಎಸಿತೀರಾ? ಸರಸ್ವತಿನ ಓದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಗೊತ್ತಾ? ಮಾತು. ಗೋಪಾಲ್ ಗೋಪಾಲ್ ಯಾಕೋ ಏನಾಯ್ತು? ನೋಡುಗರು ಕಾಲೇಜಿಗೆ ಹೋಗ್ತಾ ಇದ್ರೆ ಕಲರ್ ಎಲ್ಲ ಹಾಕಿ ಬುಕ್ಸ್ನ ಎಸಿತಾರೆ. ಏನು ಅಂತ ಕೇಳಿದ್ರೆ ಓದಿತಾರೆ. ಓದಿ ಯೂನಿವರ್ಸಿಟಿ ಮೆಡಲ್ ತಗೋತಾನೆ ಇವನ ಅಜ್ಜಿ. ಹೇ ಏನ್ರಿ ಇದಲ್ಲ? ಯಾಕ್ರಿ ಇವನ್ನ ಗೋಳಿಕತ್ರ? ಇದು ಗೋಳಲ್ಲ ಮಚ್ಚಿ, ಹಬ್ಬ, ಹೋಲಿ ಹಬ್ಬ. ಇವತ್ತು ಯಾವನು ಏನು ಕೇಳೋಂಗಿಲ್ಲ. ಇಷ್ಟ ಇಲ್ದವ್ರಿಗೆ ಬಣ್ಣ ಹಾಕಿ ಸುಮ್ಮನೆ ಹಾಕಿ ತೊಂದರೆ ಕೊಡ್ತೀರಾ? ಅದು ಅಲ್ಲದೆ ಹಬ್ಬ ನೆನೆ ಮುಗೀತು. ಇಲ್ಲ ಮಚ್ಚಿ, ಏನಮ್ಮ ಕೇಳ್ದನ? ನವಂಬರ್ ಪೂರ್ತಿ ರಾಜ್ಯೋತ್ಸವ ಮಾಡ್ತೀರಾ, ನಾವು 2 ದಿನ ಹೋಲಿ ಹಬ್ಬ ಮಾಡ್ಬಾರ್ದಾ? ಏ ಜುಟ್ಟು, ಇದು ನಮ್ಮ ಏರಿಯಾ, ಇಲ್ಲಿ ಯಾವನು ಕೈಯಪಿ ಅನ್ನಂಗಿಲ್ಲ. ಹಾಗಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಅನ್ಯಾಯ ಎದುರಿಸೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹಮಾರ ಗಲ್ಲಿ ಮೇ ಹಮಾರೇ ಬಿಲ್ಲಿ ಹಮ್ ಕಮ್ಮಿಯಾ? ನಿನ್ನ ಏನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತೇನಾ? ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅಂತೂ ಖಂಡಿತ ಅಲ್ಲ ಅಂತ ನನಗೆ ಗೊತ್ತು. ನಿನ್ನ ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚ ಇದ್ ಮಲಿಕ. ನಕ್ಕನ್ ಸಂಬಂಧ ಇಲ್ಲದ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ತಲೆ ಹೋದ್ರೂ ಸರಿನೇ, ಅನ್ಯಾಯಕ್ಕೆ ಮಾತ್ರ ತಲೆ ತಗ್ಸೋನಲ್ಲ ಈ ರಾಮ್. ಎಷ್ಟ್ ಡೀಲ್ ಮಾಡಿದ್ಯಾ ನೀನು? ದೊಡ್ಡ ಪಂಟ ನೀನು. ಒಂದೇ ಒಂದ್ ಡಿಕ್ಕಿ ಒಂದ್ ಕುಡ್ದ ಫಿನಿಶ್ ಆಗೋಗ್ಬಿಡ್ತೀಯ. ರೈಟ್ ಹೇಳು. ಏನಂತೆ ಮಾಮ ಅವನ್ಗ ಇನ್ನು ಅಲ್ಲೇ ನಿಂತವನ? ಏನ ಗುರ್ರಾಚಾಡ್ಯಾ? ಕಣ್ಣುಗಳು ಕಿತ್ತಾಕ್ಬಿಡ್ತೀನಿ ನೀನ್. ಏನು ಏನ ಏನ ಈಗ? ಕಳಿಸ್ಕೊಳ ಕಳಿಸ್ಕೊಳ ನಿನ್ನ. ಓಂ ಆನಂದಗಣಮೂರ್ತಯೇ ಅಗ್ನಿಯೇ ಸ್ವಾಹ. ಓಂ ಪ್ರಶಾಂತಮೂರ್ತಯೇ ಅಗ್ನಿಯೇ ಸ್ವಾಹ. ಓಂ ತೇಜೋನಿಧಯೇ ಅಗ್ನಿಯೇ ಸ್ವಾಹ. ಓಂ ಸುಖಸ್ವರೂಪಿಣೇ ಅಗ್ನಿಯೇ ಸ್ವಾಹ. ಓಂ ಅಖಂಡ ಪರಮಾತ್ಮನೇ ಅಗ್ನಿಯೇ ಸ್ವಾಹ.
ಓಂ ಪ್ರಶಾಂತಮೂರ್ತಯೇ ಅಗ್ನಿಗೆ ಸ್ವಾಹ. ಓಂ ಆನಂದಘನಮೂರ್ತಯೇ ಅಗ್ನಿಗೆ ಸ್ವಾಹ. ಓಂ ಸರ್ವಭಕ್ಷಕಾಯ ಪ್ರಾಣಸ್ವರೂಪಿಣೆ ಅಗ್ನಿಗೆ ಸ್ವಾಹ. ಅಯ್ಯ ನಿನ್ನ ಅಕ್ಕನ್ ಕಾಂಡು ನಮ್ಮ ಹುಡುಗನ ಹೊಡೆದ್ಬಿಟ್ಟು ಬಚ್ಚಿಟ್ಕೊಂಡು ಕೂತಿದ್ಯಾ? ಎದ್ಬಾರ ಆಚೆಗೆ. ಏನ್ ಗುರು, ಇದ್ಯಾವ್ದೋ ಬೊಮ್ಮನ್ ಕಾಂದಾನೆ ಇದ್ದಂಗೈತೆ. ಯಾರಪ್ಪ ನೀವು? ಯಾರು ಅಂತ ಆಮೇಲೆ ಹೇಳ್ತೀನಿ, ಮೊದಲು ಆ ಗಾಂಡು ಆಚೆ ಕಳ್ಸೋ. ಯಾಕಪ್ಪ? ಫುಲ್ ಚಾರ್ಜ್ ತಿನ್ನೋ ನಿಮ್ಗೆ 8 ಮೀಟರ್ ಇದ್ರೆ ಮೂಳೆ ಕಡಿಯೋರು ನಾವು, ನಮ್ಗೆ ಎಷ್ಟು ಇರ್ಬೇಕು? ಇಲ್ಲಿ ನೋಡಿ, ಮನೇಲಿ ಶುಭ ಕಾರ್ಯ ನಡೀತಿದೆ, ಸುಮ್ಮನೆ ಗಲಾಟೆ ಮಾಡ್ಬೇಡಿ. ಸುಮ್ನೆ ಗಲಾಟೆ ಮಾಡಕ್ಕೆ ನಮ್ಗೆ ಉತ್ಸಾಹ ಕರೆದೈತಾ? ನಮ್ ಹುಡುಗನ್ ಹೊಡೆದ್ಬಿಟ್ಟು ಒಳಗಡೆ ಬಚ್ಚಿಟ್ಕೊಂಡು ಕೂತವ್ರೆ. ಎತ್ ಬರ್ಲ ಗಾಂಡು. ನೋಡಿ, ನನ್ ಮಗ ಈ ತರ ಗುಂಡಾಗಿರಿ ಮಾಡಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ. ತಪ್ಪು ಸರಿನಾ ಆಮೇಲೆ ಗೊತ್ತಾಗ್ತದೆ. ಪಿಟಿಗಿರಿ ನನ್ನ ಮಗನೇ, ಒಬ್ಬನ್ ಗುಟ್ಟಿದೆ ದೀಟೆ ಬರೋ. ಗುರು, ಅವನೇ ಮನೆ ಮುಂದೆ ಬಂದು ಗಲಾಟೆ ಮಾಡ್ತೀರಾ? ನೋಡ್ದೆ ನೋಡ್ ಟಕ್ಲು, ಏನೋ ನಿನ್ ಮಗ ದೊಡ್ಡ ರೌಡಿ ತರ ಪೋಸ್ ಕೊಡ್ತಾವನೆ. ಏನು ಜಾಸ್ತಿ ನಿಗಿರ್ತಾ ಇದ್ಯಂತೆ? ಹೆಂಗೈತೆ ಮೈಗೆ? ನಿನ್ನ ಏನು ಹೊಡೆದ ಗಿಲ್ಲಿ ತರ ಹೋಗ್ಬಿಟ್ಟೆ ನಿನ್ನ ಅಕ್ಕ. ನೋಡಿ, ಅವನ್ ಬದಲಾಗಿ ನಾ ಕ್ಷಮೆ ಕೇಳ್ಕೊತೀನಿ. ತಪ್ಪಾಗಿ ಹೋಯ್ತು, ಅದನ್ನ ಮರ್ತು ಬಿಡಿ. ನನ್ನ ಮಾತ್ರ ಕೈನ ಮರಿಬೇಕಂತೆ. ಇವನು ತಲೆ ಹೊಡೆದ್ ಕಳ್ಸೋನಲ್ಲ, ಅಪ್ಪಿ ತಪ್ಪಿ ರೈಟ್ ಹೇಳಿದ್ರೆ ನೀನ್ ಬರ್ತಿದ್ದ ನೋಡಕ್ಕೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ನೋಡಿ, ಅದೆಲ್ಲ ಯಾಕೆ? ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ದಯವಿಟ್ಟು ನನ್ನ ಮಾತು ಕೇಳಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಗಾಂಡು ವಂಶನ ಅಪ್ಪ ಕಾಲಿಗೆ ಬೀಳ್ತಾವನೆ, ಮಗ ನೋಡಿದ್ರೆ ಅರ್ಥ ಆಗ್ತಾನೆ. ಹೋಗ್ಲಿ ಬಿಟ್ಬಿಡೋ ಬರೋ, ಏನೋ ಕೇಳ್ಕೊತಾವನೆ. ಏನೋ ನಮ್ಮ ಹುಡುಗರು ಹೇಳ್ತಾವ್ರಲ್ಲ ಅಂತ ಬಿಡ್ತಾ ಇದ್ದೀನಿ. ನೀನು ನಿಮ್ಮ ಅಪ್ಪನಂಗೆ ಅಣ್ಣ ಅಪ್ಪ ಅನ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರಿಗೆ ಬಾಡಿ ಪೀಸು ಸಿಗಲ್ಲ, ಹಂಗ್ ಡೀಲ್ ಆಗ್ಬಿಡ್ತೀಯ. ಹುಷಾರ್ ಅಕ್ಕ ನಡಿಯೋ. ಸಾಕ ಅವ್ರು ಮಾಡಿದ ಮಂಗಳಾರತಿ. 30 ವರ್ಷದ ಸರ್ವಿಸ್ನಲ್ಲಿ ಒಬ್ಬರೆದ್ರೆ ತಲೆ ಬಗ್ಸಿದ್ದಿಲ್ಲ. ಈಗ ನಿನ್ನಿಂದಾಗಿ ಬೀದಿಲಿ ಹೋಗೋ ನಾಯಿಗಳಿದ್ರೆ ಕೈ ಮುಗ್ದದ್ದು, ಕಾಲಿಡದ್ದು ಎಲ್ಲ ಆಯ್ತು. ಆಯ್ತಾ ಸಂತೋಷ? ತಂದೆ ತಾಯಿ ಸತ್ ಮೇಲೆ ಕೊಳ್ಳಿ ಇಟ್ಟು ಋಣ ತೀರಿಸ್ಕೊತಾರೆ. ನೀನು ಬದುಕಿರೋರನ್ನೇ ಸಾಯಿಸ್ತಾ ಇದೆಯಲ್ಲ, ನಾವು ನಿನಗೆ ಯಾವ ನ್ಯಾಯ ಮಾಡಿದ್ದೀವಿ? 4 ಜನರನ್ನು ಹೊಡೆದ ತಕ್ಷಣ ನಿನ್ ದೊಡ್ಡ ಪಾಳೆಗಾರ ಅಂತಾರೆ. ಲಕ್ಷ ಇರೋರ್ನ ಲಕ್ಷಾಧಿಪತಿ ಅಂತಾರೆ, ಕೋಟಿ ಇರೋರ್ನ ಕೋಟ್ಯಾಧಿಪತಿ ಅಂತಾರೆ, ವಿದ್ಯೆ ಇರೋರ್ನ ಬೃಹಸ್ಪತಿ ಅಂತಾರೆ. ಆದ್ರೆ ಮನಸ್ಸನ್ನು ಗೆದ್ದವನಿಗೆ ಅಧಿಪತಿ ಅಂತಾರೆ. ಆ ಮನಸ್ಸನ್ನು ಗೆಲ್ಲೋಕೆ ನಿನ್ಗೆ ಸಾಧ್ಯವಾಗ್ತಿದ್ರೆ ನೀನು ಮನುಷ್ಯ ಅಲ್ಲ. ನೋಡಪ್ಪ, ಬ್ರಾಹ್ಮಣರು ಮಡಿ ಉಟ್ಕೊಂಡು ಮಂತ್ರ ಹೇಳ್ಕೊಂಡು ಸಂಧ್ಯಾ ವಂದನೆ ಮಾಡ್ತಾರೆ ಸಾಲದು. ಬ್ರಾಹ್ಮಣರಿಗೆ ಮುಖ್ಯವಾಗಿರ್ಬೇಕಾದ ಸಂಸ್ಕಾರ, ಅದಕ್ಕೂ ಬಿಗಿಲಾಗಿ ಸಹನೆ ಇರಬೇಕು. ಅದಿಲ್ಲಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ದಡ್ಡ. ಮಿಸ್ಟರ್ ಜಗನ್ನಾಥ್, ನಮ್ಮ ಬಾಂಬೆ ರೀಜನಲ್ ಆಫೀಸ್ ಮ್ಯಾನೇಜರು ಪವರ್ಸ್ನ ಮಿಸ್ಯೂಸ್ ಮಾಡಿದ್ರಿಂದ ಔಟ್ಸ್ಟ್ಯಾಂಡಿಂಗ್ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಹಿ ಹ್ಯಾಸ್ ಬಿನ್ ಸಸ್ಪೆಂಡೆಡ್. ಆ ಜಾಗದಲ್ಲಿ ಒಬ್ಬ ಎಫಿಷಿಯಂಟ್ ಆ್ಯಂಡ್ ಸಿನ್ಸಿಯರ್ ಆಫೀಸರ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ತಮ್ಮ ಹೆಸರು ಪ್ರಪೋಸ್ ಆಗಿದೆ. ಸೊ ವಾಟ್ಸ್ ಯುವರ್ ಒಪಿನಿಯನ್? ವಿತ್ ಪ್ಲೇಜರ್ ಸರ್. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತ ಉಳಿಸ್ಕೋತೀನಿ. ಗುಡ್. ಒನ್ ಮೋರ್ ಥಿಂಗ್, ನೀವು ಅಲ್ಲಿ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಮೆನಿ ಥ್ಯಾಂಕ್ಸ್. ಇವಾಗ ತಾನೇ ಕ್ಲಾಸಸ್ ಎಲ್ಲ ಶುರುವಾಗಿದೆ. ಬಾಂಬೆ ಅಂತೆ, ಬಾಂಬೆ. ಏನಾಗಿದೆ ಅವನಿಗೆ? ಮೂಲೆಯಲ್ಲಿ ಕೂತ್ ಗೊಣಗಾಡಬೇಡ. ಏನ್ ಹೇಳ್ಬೇಕೋ ಕೆಳಗೆ ಬಂದು ಹೇಳು. ಏನಿಲ್ಲ, ಈಗ ಬಾಂಬೆಗೆ ಹೋದ್ರೆ ಸ್ಟಡೀಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, 1 ವರ್ಷ ಸುಮ್ಮನೆ ಹಾಳಾಗುತ್ತೆ ಅಂತಿದ್ದಾನೆ. 1 ವರ್ಷ ಹಾಳಾದ್ರೆ ಪರವಾಗಿಲ್ಲ, ಮಕ್ಕಳ ಲೈಫ್ ಮಾತ್ರ ಹಾಳಾಗಬಾರ್ದು. ಇವಾಗ ನಾವೇನು ಹಾಳಾಗೋಗಿದ್ದೀವಾ? ಇಲ್ಲ ಇಲ್ಲ ಇಲ್ಲ, ಗುಂಡಾಗಿರಿ ಮಾಡಿ ಕಂಡವ್ರ ತಲೆ ಹೊಡೆದು ಮನೆ ಮರ್ಯಾದೆ ಕಾಪಾಡ್ತಿದ್ಯಲ್ಲ,
ಗಲಾಟೆ ಮಾಡಿದ್ರೆ ಗಂಟು ಮೂಟೆ ಕಟ್ಟು. ವಿ ಆರ್ ಗೋಯಿಂಗ್ ಟು ಬಾಂಬೆ, ಗೊತ್ತಾಯ್ತಾ? आज जो हमारी नई फिल्म रिलीज हुई उसके 50,000 कैसेट्स इंदौर भिजवा दिया ना? यस सर. ध्यान रहे कि किसी भी तरह की पायरेसी होने न पाए. ओके सर. और हाँ सुनो, वो 50 लाख का चेक दिलीप सिन्हा के नाम भेज दिया ना? यहाँ सर. कर लो. ये कागजात तुम विनय को दे देना. ओके सर. हाँ अच्छा तुम जाओ. हेलो, दाऊद, कल तक मुझे 25 लाख चाहिए. तेरे बाप का माल है क्या? कब दिया था तूने मुझे? मैं किसी को देता नहीं, सिर्फ लेता हूँ. जिसने दिया वो बच गया, जिसने नहीं दिया वो गया ऊपर. समझा तू? देखो, जो तुम्हारे जी में आया वो कर लो. मैं तुम्हें पैसे देने वाला नहीं. नॉनसेंस. आज तक तूने बहुत पूजा पाठ कर ली, अब ऊपर जा. ऊपर कोई पूजा करने वाला नहीं है. अरे इंस्पेक्टर, आंसू बहाना बंद करो. इस हफ्ते में ये 12वां मर्डर है, फिर भी आपके डिपार्टमेंट ने कुछ नहीं किया. किसी को पकड़ा नहीं. क्या कर रहे हैं आप लोग? हम भी तो कोशिश कर रहे हैं. कब तक? ये शहर शमशान होने तक? अरे आप लोग पुलिस के लायक नहीं हैं. जाइए चूड़िया पहन के घर में बैठ जाइए. शट अप. कातिल को पकड़ना कोई बच्चों का खेल नहीं है, और वो भी चूहे नहीं है, समझे? अरे चूहे को पकड़ने के लिए कुत्ता काफी है, पुलिस की जरूरत नहीं है. क्या कहा? क्या कहा? ले चलो इसे. अरे इंस्पेक्टर, उसको छोड़ दो, वरना क्या कर लोगे तुम? क्या कर लोगे तुम? इंस्पेक्टर, लाश को पोस्टमार्टम के लिए भेज दो. ओके सर. बात करते हैं बास्टर्ड. इंस्पेक्टर, ಅಶಾಂತಿಯ ಜ್ವಾಲೆ, ಹತಾಶೆಯ ಲಾವ, ಆಕ್ರೋಶದ ಕೂಗು, ಅಜ್ಞಾನದ ರಾಡಿ. ಬಾರೋ ರಾಮ, ನೋಡು ರಾಮ, ವಿಧಿಸು ನಮಗೆ ನೀತಿ ನೇಮ. ಟ್ರೈನ್ ಅರ್ಧ ಗಂಟೆ ಮೊದಲೇ ಬಂತು. ಬ್ಯಾಂಕ್ನಿಂದ ಕಾರ್ ಬಂದಿರಬೇಕು. ಬಂದರೆ ವೆಯ್ಟ್ ಮಾಡ್ತೇನೆ ಅಷ್ಟೇ. ಅರ್ಧ ಗಂಟೆ. अरे इधर गदला. भाई साहब. यस. ये क्या हो रहा है? इतनी भीड़ क्यों है? शहर में कर्फ्यू लगा है. आपको कहाँ जाना है? हमें तो विले पहले जाना. अब नहीं जा सकते. सुबह तक आपको यहीं रुकना पड़ेगा. ಪರಮಾತ್ಮ, ಹೋಗೋಣ ಕೂತ್ಕೊಂಡು. ಏನಂದ್ರು ರೀ? ಸಿಟಿ ಪೂರ ಕರ್ಫ್ಯೂ ಹಾಕಿದಾರಂತೆ. ಬೆಳಗಿನವರೆಗೂ ಇಲ್ಲೇ ಇರ್ಬೇಕಂತೆ. ಅದಕ್ಕೆ ನಾ ಹೇಳಿದೆ ಬಾಂಬೆಗಿಂದ ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀನಿ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೆಳಗ್ಗೆ ಆದ್ರೂ ಹೋಗೋದು ಹೇಗ್ರಿ? ನೋಡೋಣ, ಬ್ಯಾಂಕ್ನಿಂದ ವೆಹಿಕಲ್ ಬರಬಹುದು. ಹೇಗಿದ್ರು 6 ರಿಂದ 10 ಗಂಟೆ ತನಕ ಕರ್ಫ್ಯೂ ರಿಲೀಸ್ ಮಾಡ್ತಾರಂತೆ. ಕಾರ್ ಬರೆದ್ರೆ ಟ್ಯಾಕ್ಸಿ ತಗೊಂಡ್ರೆ ಬಾಯಲ್ಲಿ ಕೂತ್ಕೊಳ್ಳೋದು. ಲಕ್ಕಿ, ಬರೇ ಕೂತ್ಕೋ ಬಾ. ಸರಿ, ಆ ಬ್ಯಾಗ್ ಕೊಡಿ. ಕೊಡಿ. ನಾ ಇಡ್ತೇನೆ. ನೀವಿಬ್ರು ಕಾಲಿಟ್ಬಿಡಿ, ಆರಾಮಾಗಿ ನಿದ್ದೆ ಮಾಡಿ. Your attention please. An important announcement.
The curfew has been relaxed. Your attention, please. Mr. Jagannath Rao from Bangalore. Your vehicle number MH002 GG1001 is waiting for you outside. ಹೇಳಿ ಹೇಳಿ ರಾಜೇಶ್ವರಿ ರಾಮ್ ಹೇಳಿ ಹೊರಡೋಣ ಬ್ಯಾಂಕ್ನಿಂದ ಕಾರ್ ಬಂದಿದೆ ನಡಿ ಗಾಡಿ ನಂಬರ್ MH002 ಎಲ್ಲ ಲಗೇಜ್ ಬಂದಿದೆಯಲ್ಲ ಮರಿಬೇಡಿ बाहर इंतजार कर रही है. ಮೆಲ್ಗೆ ಮೆಲ್ಗೆ 002 from Chennai. ನಡಿ ಅಲ್ಲೇ ಕಾರ್ ಓ ಇಲ್ಲೇ ಇದಲ್ಲ ಇಲ್ಲಿ ಬೈಲಿ ಹಾಂ ತಗೋ ಅಲ್ಲಿ ಇನ್ನೊಂದಿದೆ ಸಾರಿ ಸರ್, ನಿನ್ನೆ ಕರ್ಫ್ಯೂ ಇದ್ದಿದ್ದರಿಂದ ರಾತ್ರಿ ನಿಮ್ಮನ್ನ ಪಿಕಪ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಂದಿಲ್ಲ. ಆದ್ರೆ ಇಲ್ಲಿ ಕರ್ಫ್ಯೂ ಯಾಕೆ ಹಾಕಿದ್ದಾರೆ? ಅಯ್ಯೋ, ಬಾಂಬೆ ತುಂಬಾ ಕೆಟ್ಟೋಯ್ತು ಸರ್. ದುಡ್ಡಿಗೋಸ್ಕರ ವಾರಕ್ಕೆ 3 ಕೊಲೆ ಅಂತೂ ಗ್ಯಾರಂಟಿ. ಈ ತಿಂಗಳಲ್ಲಿ ಇದು 12ನೇ ಮರ್ಡರ್ ಸರ್. ಪೊಲೀಸರು ಯಾರನ್ನು ಹಿಡಿಲಿಲ್ಲ. ಜನರಿಗೆ ಕೋಪ ಬಂದು ಗೌರ್ಮೆಂಟ್ ಮೇಲೆ ಗಲಾಟೆ ಮಾಡಿದ್ರು. ಕರ್ಫ್ಯೂ ಅನೌನ್ಸ್ ಆಯ್ತು. ಏನ್ರಿ ಇದು? ಬರ್ತಿದ್ದ ಹಾಗೆ ಕೊನೆ ಗಲಾಟೆ ಅಂತಿದ್ದಾರೆ. ಇಲ್ಲಿ ಹೇಗ್ರಿ ಜೀವನ ಮಾಡೋದು? ನಂಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡೋಕೆ ಇಲ್ಲಿರೋರೇನೋ ಕಾಡು ಪ್ರಾಣಿಗಳಲ್ಲ, ಮನುಷ್ಯರೇ. ಒಳ್ಳೆಯವರು ಇರೋ ಕಡೆಗೆ ಕೆಟ್ಟವರು ಇರ್ತಾರೆ. ಇಲ್ಲಿ ಬೇರೆ ಯಾರು ಬದುಕ್ತಾ ಇಲ್ವಾ? ಒಂದೆರಡು ದಿನ ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ. ರಾಜೇಶ್ವರಿ, ಕಾಫಿ. ಗಾಯತ್ರಿ ಬಾ, ಏನಣ್ಣ? ಈ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕ್ಬಿಡು. ನನ್ನ ಕೈಲಾಗಲ್ಲ, ಹೋಗು. ನನ್ನೇ ನೀನ್ ನಾಳೆ ಅನ್ಕೊಂಡಿದ್ಯಾ? ನಿನ್ ಬಟ್ಟೆನ ನೀನೇ ವಾಷಿಂಗ್ ಮಿಷಿನ್ಗೆ ಹಾಕೋ. ಥ್ಯಾಂಕ್ ಯು. ಪ್ಲೀಸ್. भाई, क्या हुआ मुन्ना? अपन लोगों को पकड़ने के लिए यशवंत सिन्हा आ चुका है. यशवंत सिन्हा? व्हाट्स द पोजीशन? सर, हमारे फोर्स ने आतंकवादियों को चारों तरफ से घेर लिया है. उन्हें वार्निंग दी गई है, लेकिन उनकी तरफ से कोई रिस्पांस नहीं है सर. उन लोगों ने 10वीं मंजिल पर अपना अड्डा बना रखा है. उनके पास एक से एक खतरनाक हथियार भी हैं. महावीर, सर. टेक द पोजीशन. सर? टेक द पोजीशन. यस सर.
आप अपने आप को पुलिस के हवाले कर दो। ज्यादा होशियारी नहीं। मुझे मालूम है तुम पत्थर से बचना निकालने वाले हो, लेकिन मैं तुम्हारे हाथ नहीं आऊंगा। रुको। नो, नहीं, डोंट डू दैट। मैं तुम्हें कुछ नहीं करूंगा। देखो, पागल मत बनो। मर गया सर। बच जाता तो क्या प्रधानमंत्री बन जाता। चलो। ಯಾರಿ ಅಂಜುಬುರುಕಿ ಯಾರಿ ಚೆಂಗುಲಾಬಿ ಈ ಟ್ರಾಫಿಕ್ ತೋಟದಲ್ಲಿ ಯಾರಿ ಅಂಜುಬುರುಕಿ ಯಾರಿ ಪ್ರೀತಿ ಬೇಬಿ ಈ ಕಾಂಕ್ರೀಟ್ ಕಾಡಿನಲ್ಲಿ ಯಾರಿ ಅಂಜುಬುರುಕಿ ಯಾರಿ ಚೆಂಗುಲಾಬಿ ಈ ಟ್ರಾಫಿಕ್ ತೋಟದಲ್ಲಿ ಯಾರಿ ಅಂಜುಬುರುಕಿ ಯಾರಿ ಚಂದಿರಮುಖಿ ಈ ಫುಟ್ಪಾತ್ ಕಂತೆಯಲ್ಲಿ ಈ ಟ್ರಾಫಿಕ್ ತೋಟದಲ್ಲಿ. In a physical change, the substance may undergo changes in physical properties like appearance, color, state, etc. The substance does not alter in chemical character. For example, Excuse me, sir. Yes. Are you from Karnataka? Yes, sir. Please take your seat. Thank you, sir. Hi, I'm Ram. Water on heating becomes steam. Steam on cooling gives liquid water. Similarly, ice melts on heating. Liquid water is converted to ice. Steam on heating becomes liquid water. Okay, students, over for the day. Hello, excuse me. Yes, hi. I am Anand. I am Ram. ನೀವು ಬೆಂಗಳೂರಿಂದ ಬಂದಿದ್ದೀರಾ? ಹೌದು. ನೀವು? ನಮ್ಮ ನೇಟಿವ್ ಪ್ಲೇಸ್ ಮಂಗಳೂರು. ನಮ್ಮ ಫಾದರ್ ಇಲ್ಲೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾರೆ. 15 years ಇಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಅಬ್ಬಾ, ಅಂತೂ ಬಾಂಬೆ ಕನ್ನಡ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ಕ್ಲಾಸಸ್ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು? ಒಂದು 15-20 days ಆಯ್ತು. ಸ್ವಲ್ಪ ನೋಟ್ಸ್ ಬೇಕಾಗಿತ್ತಲ್ಲ? ಅಷ್ಟೇ ತಾನೇ. ಬರೀ ನೋಟ್ಸ್ ಏನು ರಾಮ್, ನಿನಗೆ ಏನೇ ಬೇಕಿದ್ರು ಎಲ್ಲದಕ್ಕೂ ನಾ ಇದ್ದೀನಿ. ಡೋಂಟ್ ವರಿ, ಓಕೆ? ಥ್ಯಾಂಕ್ಸ್. ಪ್ಲೀಸ್ ಹ್ಯಾವ್ ಇಟ್. ಸಲಾಮ್ ಭಾಯ್. ಬೆಂಗಳೂರು ಕಾಲೇಜ್ಗೂ ಇಲ್ಲಿ ಕಾಲೇಜ್ಗೂ ಭಾರಿ ವ್ಯತ್ಯಾಸ ಇರುತ್ತೆ. ನಿನಗೆ ಅಡ್ಜಸ್ಟ್ ಆಗೋ ಸ್ವಲ್ಪ ದಿನ ಬೇಕಾಗುತ್ತೆ. ಏನ್ ಮಾಡಕ್ಕಾಗುತ್ತೆ, ಅಡ್ಜಸ್ಟ್ ಆಗ್ಲೇಬೇಕಲ್ಲ. ಸರಿ. गुड मॉर्निंग यादव भाई. हाय. ये कौन है रे? ये मेरा दोस्त है, हमारा कॉलेज का नया स्टूडेंट. हेलो, नाइस मीटिंग यू. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಕೈ ಕೊಟ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಯಾರು ಇವನ ಹೆಸರು ಯಾದವ್ ಅಂತ, ಯೂನಿಯನ್ ಲೀಡರ್. ಇವನ್ ಜೊತೆ ಓದ್ತಾ ಇದ್ದವರೆಲ್ಲ ಈಗ ಇಲ್ಲೇ ಲೆಕ್ಚರರ್ಸ್ ಆಗ್ಬಿಟ್ಟಿದ್ದಾರೆ. ಇವನ್ ಮಾತ್ರ ಹೀಗೆ ಲೋಫರ್ ತರ ತಿರ್ಕೊಂಡಿದ್ದಾನೆ. ಪೊಲಿಟಿಕಲಿ ತುಂಬಾ ಇನ್ಫ್ಲೂಯೆನ್ಸ್ ಫೆಲೋನಪ್ಪ. ನೋಡ, ನಾವು ಕಾಲೇಜ್ ಬರೋದು ಓದಕ್ಕೆ, ಪೊಲಿಟಿಷಿಯನ್ಸ್ಗಳಿಗೆ ಗುಂಡಾಗಳಿಗೆ ಎದುರ್ಕೊಳ್ಳಕ್ಕಲ್ಲ. ಈ ಗೌರ್ಮೆಂಟ್ಗೆ ಬುದ್ಧಿನೇ ಇಲ್ಲ. ಬಾಂಬೆ ಸಿಟಿ ಒಳಗೆ ನೋ ಎಂಟ್ರಿ ಫಾರ್ ಆಟೋಸ್ ಅಂತ ರೂಲ್ ಮಾಡಿದ್ದಾರೆ. ಅದ್ರ ಬದಲು ಕಾಲೇಜ್ ಕ್ಯಾಂಪಸ್ ಮುಂದೆ ನೋ ಎಂಟ್ರಿ ಫಾರ್ ಪೊಲಿಟಿಷಿಯನ್ಸ್ ಅಂಡ್ ಗುಂಡಾಸ್ ಅಂತ ರೂಲ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. बिल भर देना. ನಾನು ಯಾಕೆ ಬಿಲ್ ಕೊಡ್ಬೇಕು? क्या बोल रहा है ये? गाड़ी दे रहा है क्या? कुछ नहीं, वो बिल दे देगा. आप जाइए ना यादव भाई. अरे मैं उसका बताऊंगा, मैं बोल रहा हूँ ना, वो बिल दे देगा. वो मेरा दोस्त है, कॉलेज में नया है. मेरा समझा देना इसको. हाँ, मैं समझाऊंगा. आप जाइए ना प्लीज.
ಇವ್ರು ತಿನ್ನೋದಕ್ಕೆ ನಾವು ಬಿಲ್ ಕೊಡ್ಬೇಕಾ? ನೋಡೋ, ನೀನ್ ಕೊಡೋದು ಬೇಡ ಬಿಡು, ನಾನು ಬಿಲ್ ಕೊಡ್ತೀನಿ, ಡೋಂಟ್ ವರಿ. ನೀ ಕೊಟ್ರು ಒಂದೇ, ನಾ ಕೊಟ್ರು ಒಂದೇ. ಇವ್ರು ಹೇಳಿದಾಗ ನಾವು ಕುಡಿಬೇಕಾ? ಕುಣಿಲೇಬೇಕಾಗುತ್ತೆ ರಾಮ್, ಬಿಕಾಸ್ ದಿಸ್ ಇಸ್ ಬಾಂಬೆ. ಅಮ್ಮ ತುಳಸಿ, ತಾಯೇ ತುಳಸಿ, ನಮ್ಮ ಮನ ಮನೆ ಕಾಯಮ್ಮ ಶ್ರೀ ತುಳಸಿ. ಯಾರಿ ಅಂಜುಬುರುಕಿ, ಯಾರಿ ಕನ್ನಡತಿ, ಈ ಹಿಂದಿ ಲೋಕದಲ್ಲಿ ಯಾರಿ ಅಂಜುಬುರುಕಿ, ಯಾರಿ ಹಾಡುಗಾತಿ, ಈ ಪಾಪ್ ಸಾಂಗ್ ಮಧ್ಯದಲ್ಲಿ. ಹೃದಯದ ನನ್ನ ಟೇಪ್ ರೆಕಾರ್ಡರ್ ಚಲಿಸಿದೆ, ಅವಳ ಕಂಠದ ರಾಗ ಮುದ್ರಣ ಮಾಡಿದೆ, ಅವಳ ಕಣ್ಣಿನ ಕ್ಯಾಮರಾನ. ಹಲೋ ಬ್ರದರ್, ಏನು ಹುಡುಗಿ ನೋಡಿದ ತಕ್ಷಣ ಹಾಗೆ ಚೆನ್ನಾಗಿ ನಿಂತ್ಬಿಟ್ಟೆ? ಹುಡುಗಿ ನೋಡಕ್ಕಂದ್ರೆ ಕನ್ನಡ ಹಾಡು ಕೇಳಿಸ್ತಲ್ಲ, ಅದು ಬಾಂಬೆಲಿ, ಅದಕ್ಕೆ ಆಶ್ಚರ್ಯ ಆಯ್ತು. ಅವರು ಕನ್ನಡದವ್ರೇ ಅಣ್ಣ, ಹೆಸರು ತುಳಸಿ ಅಂತ. ನಿನಗೆ ಗೊತ್ತಾಯ್ತು? ಈ ಕುಡುಕರಿಗೆ ಒಂದು ಕ್ವಾರ್ಟರ್ ಕೊಟ್ರೆ ಹೇಗೆಲ್ಲ ಹೇಳ್ಬಿಡ್ತಾರೋ ಹಾಗೆ ಇಲ್ಲೊಬ್ಬ ತಿಂಡಿ ಪೋತ ಬಂದಿದ್ದಾನೆ. ಅವನು ತಿನ್ನ ಕೊಟ್ಟೆ, ಎಲ್ಲ ಒದ್ರು ಬಿಟ್ಟ. ಯಾರು? ಹಾಯ್, ಐ ಆಮ್ ರಾಮ್. ನಿನ್ನ ಹೆಸರು? ತಿರುಪತಿ ಸಿಂಗ್. ನೀ ಇರೋದಲ್ಲಿ? ತಿನ್ನೋರ್ಗು ಇಲ್ಲಿ, ತಿಂದಾದ್ಮೇಲೆ ನಮ್ಮ ಮನೇಲಿ, ಅದಿರೋದು ನಿನ್ ಪಕ್ಕದ ಮನೇಲಿ. ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ? ಪ್ರಾಣಿಗಳಲ್ಲಿ ಯಾವ್ದಿಲ್ಲ, ಪಕ್ಷಿಗಳಲ್ಲಿ ಪಾರವಾಳ ಇದೆ. ಮನುಷ್ಯನಲ್ಲಂದ್ರೆ ನಾನು, ನಮ್ಮಕ್ಕ, ನಮ್ಮಮ್ಮ, ನಮ್ಮಪ್ಪ. ಸದ್ಯಕ್ಕೆ ನಮ್ಮಪ್ಪ ನಿಮ್ಮಪ್ಪನ ಜೊತೆ ಜಾಗಿಂಗ್ ಹೋಗಿದ್ದಾರೆ. ಓಕೆ? ಮೊದಲು ನಾನು ಓಡ್ತಾ ಇರಲಿಲ್ಲ. ನನ್ನ ಹೆಂಡತಿನ ಲವ್ ಮಾಡೋಕ್ಕೆ ಶುರುವಾದ್ಮೇಲೆ ಅವಳ ಹಿಂದೆ ಓಡ್ತಾ ಜಾಗಿಂಗ್ ಅಭ್ಯಾಸ ಆಯ್ತು. ಹೌದಾ? ಅಂದ್ರೆ ನಿಮ್ದು ಇಂಟರ್ ಕಾಸ್ಟು, ಇಂಟರ್ ಸ್ಟೇಟು ಎಲ್ಲ ಆಯ್ತು ಅಂತ ಆಯ್ತು ಅಲ್ವಾ? ಅದನ್ನ ಹೇಳೋಕೆ ಒಂದು ದಿನ ಅದು ಸಾಲಲ್ಲ, ಫ್ರೀ ಆಗಿದಾಗ ಹೇಳ್ತೀನಿ. ಒಳ್ಳೆಯದು. ಭಾಷೆ ಗೊತ್ತಿದ್ದೇ ಇರೋ ಜನ ಹೊಸದ್ರಲ್ಲಿ ಎಲ್ರಿಗೂ ಹಾಗೇನೆ. ನಾನಂತೂ ಮನೆಯಿಂದ ಹೊರಗಡೆನೆ ಬರ್ತಿರ್ಲಿಲ್ಲ, ಈಗಂತೂ ಎಲ್ಲ ಮಾಮೂಲು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಗೇನಾದ್ರು ಸಹಾಯ ಬೇಕಾದ್ರೆ ನಾವಿದ್ದೀವಿ. ಇನ್ಮೇಲಿಂದ ನಿಮ್ಮನೆ ಬೇರೆ ಇಲ್ಲ, ನಮ್ಮನೆ ಬೇರೆ ಇಲ್ಲ. ಏನೋ ನೀವಿದ್ದೀರಾ ಅಂತ ಧೈರ್ಯ. ಬರ್ತೀನಿ. ಆಯ್ತು. ಹಾ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮರಿಬೇಡಿ. ಸರಿ. ಏನಮ್ಮ, ಹಬ್ಬ ದಿನನೂ ಹಣೆ ಕುಂಕುಮ ಇಟ್ಕೊಂಡಿಲ್ಲ? ಬೇಡ.
1 ವರ್ಷದ ಹಿಂದೆ ಅವಳು ಮದುವೆ ಆಗಿತ್ತು. ಮದುವೆಗೆ ಬಂದು ಫ್ರೆಂಡ್ಸ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಅಂತ ಹೋದ ಅವಳ ಯಜಮಾನ್ರು ವಾಪಸ್ ಬರುವಾಗ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾಳೆ ಅಂತ ಅವಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದೀವಿ. ನಂಬೋಕೆ ಆಗ್ತಾ ಇಲ್ಲ. ನೀವು ಈ ವಯಸ್ಸಿನಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಿ, ಎಷ್ಟೇ ಅಲೆ ಹೊಡೆದ್ರು ಹೆದರದೆ ಅಲಗಾಡದೆ ಇರೋ ಈ ಕಲ್ಲಿನಾಗಿರ್ಬೇಕು ಅನ್ಸುತ್ತೆ. ಬಟ್ ಮನಸ್ಸಿನಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಮಗೆ ಸ್ಫೂರ್ತಿ ತುಂಬೋರ್ನ ಅಥವಾ ನಮಗೆ ಹತ್ತಿರವಾಗಿರೋರ್ನ ಅಂಥವ್ರು ಯಾರನ್ನಾದ್ರೂ ಕಳ್ಕೊಂಡ್ರೆ ಬೇಸರ ಆಗೋ ಸಹಜ. ಹಾಗಂತ ಮುಂದೆ ಜೀವನದಲ್ಲಿ ಏನಿಲ್ಲ ಅನ್ಕೊಂಡ್ರೆ ಹೇಗೆ? ನಮ್ಮನ್ನ ಬಿಟ್ಟು ಹೋದವರಲ್ಲ ನಮಗಿಂತ ಒಳ್ಳೆಯವರು. ಅವ್ರು ಹೋದ ದಾರಿನೇ ನಮಗೆ ಸ್ಫೂರ್ತಿ, ಅವ್ರ ಸಾಧನೆ ನಮಗೆ ಪಾಠ. ನಾವು ಆ ಗುರಿ ತಲುಪೋದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನ ಫಾಲೋ ಮಾಡೋ ಕೆರಿಯರು ನಾಳೆ ನಮ್ಮನ್ನ ನಡೆಸ್ಕೊತಾರೆ. ನಮ್ಮ ಹಾಗೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಕಟ್ಕೊಳ್ಳೋ ಸಂಬಂಧ, ಕಳ್ಕೊಳ್ಳೋ ಬಂಧ ಇದ್ಯಾವ ಕೇಳ್ಪಡ್ತಿದ್ದಲ್ಲ, ಬಯಸೇ ಬಂದಿದ್ದು. ನಾವು ಬರೋರನ್ನ ಸ್ವಾಗತಿಸ್ಬೇಕು, ಹೋಗೋರನ್ನ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಸಂಬಂಧಗಳ ಸತ್ಯ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯ್ತು ಮುಗಿಸಿರ್ತೀವಿ. ಮಿಕ್ಕ ಆಯ್ಸನ್ನ ನಾವು ಮಾಡ್ಬೇಕಾದ್ರೆ ಕರ್ತವ್ಯ ಕಳಿಬೇಕೆ ಹೊರತು ಕತ್ತೆ ಕೊಂಡಿರಲ್ಲ. ನೀವ್ ಹೇಳೋದೇನೋ ಸರಿ. ಸಂಬಂಧದ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯಸ್ಸನ್ನು ಕಳೆದಿರ್ತೀವಿ. ಆದ್ರೆ ಹುಟ್ಟಿನಿಂದ ಸೃಷ್ಟಿಗೂ ತನಗೂ ಸಂಬಂಧ ತಿಳಿದಿರೋ ಆ ಸೂರ್ಯನ್ ನೋಡಿ, ಈ ಜಗತ್ತಿನ ಸಹವಾಸ ಸಾಕಪ್ಪ ಅಂತ ಹೇಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಜಗತ್ತಿನ ಬೆಳಗು ತನ್ನ ಕರ್ತವ್ಯನ ಮುಗಿಸಿ ತಾಯಿ ಮಾಡಲು ಮಲ್ಗಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಬೆಳಿಗ್ಗೆ ಬರ್ತಾನೆ, ಜಗತ್ಗೆಲ್ಲ ಬೆಳ್ಕೊಡ್ತಾನೆ. ಆ ಜಗತ್ತಲ್ಲಿ ನೀವು ಇದ್ದೀರಾ. ಇನ್ ಮುಂದೆ ನಿಮಗೆ ನನ್ನವ್ರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗೋಕೆ ನಾನಿದ್ದೀನಿ. ಗಾಯತ್ರಿ, ಏನಣ್ಣ? ಜೀವನದಲ್ಲಿ ಹೆಣ್ಮಕ್ಳಿಗೆ ಬಳೆ ಕುಂಕುಮ ತುಂಬಾ ಮುಖ್ಯ ಅಲ್ವಾ? ಹೌದು. ದೇವರು ಯಾವಾಗ್ಲೂ ಒಳ್ಳೆಯವ್ರಿಗೆ ಅನ್ಯಾಯ ಮಾಡ್ತಾನಲ್ವಾ? ಹೌದು. ನಮ್ಮ ಪಕ್ಕದ ಮನೆ ತುಳಸಿ ಜೀವನದಲ್ಲೂ ಅನ್ಯಾಯ ಆಗೋಯ್ತು ಅಲ್ಲ? ಹೌದು. ಪಾಪ ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಂಗೇನ್ ಅನ್ಸುತ್ತೆ? ಹೇಯ್, ನಾನು ಏನೇ ಕೇಳ್ತಿರೋದು ಹೌದಾ ಅಲ್ವಾ? ಅಮ್ಮನ್ ಕೇಳಿ ಹೇಳ್ತೀನಿ. ನಾನು ನಿನ್ ಕೇಳಿದ್ರೆ ಅಮ್ಮನ್ ಕೇಳ್ತೀನಿ ಅಂತ ಹೇಳ್ತೀಯಾ? ನಂಗಿದೆಲ್ಲ ಗೊತ್ತಿರಲ್ಲಣ್ಣ. ಅಮ್ಮನ್ ಕೇಳಿದ್ರೆ ಏನಿದು ಚಿಕ್ಕ ಮಕ್ಕಳ ತರ ರೋಡಲ್ಲಿ ಗಲಾಟೆ? ಏನಿಲ್ಲಮ್ಮ. ಅಮ್ಮ ಇಲ್ಲ ಕಣಮ್ಮ, ಅದು ಅಮ್ಮ, ಅಣ್ಣ ಏನ್ ಹೇಳ್ತಿದ್ದ ಗೊತ್ತಾ? ಕಣ್ಣನ್ನ ದೂರದಿಂದ ರಕ್ಷಿಸ್ಕೊಳ್ಳೋಕೆ ಕಣ್ಣಿಗೆ ಕೂಲಿಂಗ್ ಗ್ಲಾಸಸ್ ಮುಖ್ಯ, ಕಾಡಿಗೆ ಚಪ್ಲಿನೂ ಅಷ್ಟೇ ಮುಖ್ಯ. ಹೌದಮ್ಮ? ಹೌದಲ್ಲ? ಏ ಕಳ್ಳಿ, ಚಪ್ಲಿ ಬೇಕಾದ್ರೆ ಅಮ್ಮನ್ ಕೇಳ್ಬೋದಲ್ಲ? ಅದಕ್ಕೆ ಅಣ್ಣನ್ ಇನ್ಫ್ಲೂಯೆನ್ಸ್ ಬೇಕಾ? ನಡಿ ಹೋಗೋಣ. क्या मांगता है? ಸ್ಲಿಪ್ಪರ್. ಹಲೋ, हम्म, ಎಷ್ಟಿದು? क्या? ಹೌ ಮಚ್ ಇಸ್ ದಿಸ್? 150, 150. 150 ಅಂತಮ್ಮ? ತುಂಬಾ ಜಾಸ್ತಿ ಆಯ್ತು. 100 ರೂಪಾಯಿ ಕೊಡ್ತಾನೆ ಕೇಳು. ಎಕ್ಸ್ಕ್ಯೂಸ್ ಮೀ, 100 रुपीस देंगे? बाकी 50 रुपए के लिए तू मेरे साथ आएगी क्या? ಬಾಕಿ 50 ರೂಪಾಯಿಗೆ ಇವನ್ನ ಬರ್ತಿ ಅಂತ ಹೇಳ್ತಾರಮ್ಮ. दादागिरी करता है क्या?
ಅವನು ಏನು ಹೇಳಿದ ಗೊತ್ತಾ? what I'm saying, man. क्या बोला तेरे को? You know what you want? बोलना क्या तू दादा हो गया इधर लागेगा जान पति दिखा माता ಪ್ಲೀಸ್ ಬೇಡಪ್ಪ, ಅವನ ಬದಲು ನಾನು ನಿಮ್ ಕ್ಷಮೆ ಕೇಳ್ತೀನಿ. ನಾನು ನಿಮ್ ಕಾಲಕ್ಕೆ ಬೀಳ್ತೀನಿ. आइंदा नजर आया तो काट डालूंगा साले भाग मार खा लेगा बच गया साला चल भाग निकल यहाँ से अबे चल तेरी माँ की मैं कहता हूँ रुक जाओ जाओ पकड़ के लाओ उनको क्या हो रहा है ये ಸರ್ we went to the shop, sir. ನಾವು ಚಪ್ಪಲಿ ತಗೊಳಕ್ ಹೋಗಿದ್ವಿ, ಅವರೇ ನನ್ನ ಮಗಳನ್ನ ರೇಗಿಸಿದ್ರು. 150 ರೂಪಾಯಿ ಚಪ್ಪಲಿನ 100 ರೂಪಾಯಿ ಕೇಳಿದಕ್ಕೆ ಬಾಕಿ 50 ರೂಪಾಯಿಗೆ ನನ್ನ ಪೈನ ಬರ್ತಿ ಅಂತ ಕೇಳ್ತಾರೆ ಆ ಬಾಸ್ಟರ್ಡ್. ನೀವು ಕರ್ನಾಟಕದವರಾ? ಹೌದು, ನಮ್ಮ ತಂದೆ ಇಲ್ಲೇ ವಿಜಯ ಬ್ಯಾಂಕ್ ಕೆಲಸ ಮಾಡ್ತಿದ್ದಾರೆ. ನಾವು ಈ ಊರಿಗೆ ಈಗ ಹೊಸದಾಗಿ ಬಂದಿದ್ದೀವಿ. ನೋಡಿ, ನೀವು ಬಾಂಬೆಗೆ ಹೊಸಬ್ರು, ಆದ್ರೆ ಇವರ ಗಲಾಟೆ ನಮ್ಗೆ ಹಳೆದು. ಇವರ ಜೊತೆ ಜಗಳ ಆಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯು ಶುಡ್ ಕಂಪ್ಲೇಂಟ್ ಟು ದ ಪೊಲೀಸ್. I'm sorry, sir. It's all right, but don't repeat this. By the way, ನೀವೆಲ್ಲಿರೋದು? ವಿಲೇಪಾರ್ಲೆಯಲ್ಲಿ. ಬನ್ನಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಡ್ರಾಪ್ ಮಾಡ್ತೀನಿ. Hey Damodar, sir, take them to the chowki. Yes sir, and keep in touch with me. Okay sir. ನಡೀರಿ. ಸರ್, ನೀವು ಕನ್ನಡ ಮಾತಾಡ್ತಿದ್ದೀರಾ? ನಾನು ಹುಬ್ಳಿನಲ್ಲಿ 5 ವರ್ಷ ಸರ್ವಿಸ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಕನ್ನಡ ಬರುತ್ತೆ.
ನಾವು ಬರ್ತೀವಿ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನು ಬಂತು? ಇಟ್ಸ್ ಮೈ ಡ್ಯೂಟಿ. ರಾಮ್, ಅನ್ಯಾಯನ ಎದುರಿಸಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಹಾಗಂತ ಅಪಾಯನ ಮೈ ಮೇಲೆ ಹೇಳ್ಕೊಳ್ಳೋದು ಮೂರ್ಖತನ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಬಾಂಬೆ. ಇಲ್ಲಿ ಬಾಯಿ ಮಾತಾಡಲ್ಲ, ಬಂದೂಕ್ ಮಾತಾಡುತ್ತೆ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ಫಾರ್ಮ್ ಮೀ. ಅದೇ ನಮ್ಮನೆ. ಸರಿ ಸರ್, ಥ್ಯಾಂಕ್ ಯು. ಟೇಕ್ ಓಕೆ ಸರ್. ಬರ್ತೀನಮ್ಮ. ಅಮ್ಮ, ಡ್ಯಾಡಿ ಕೇಳಿದ್ರೆ ಏನು ಹೇಳೋದು? ಈಗ ಸುಮ್ಮನೆ ಬಾ, ಹೇಳಿದ ಮತ್ತೆ ಕೇಳಲ್ಲ. ಎಲ್ಲಂದ್ರಲ್ಲಿ ಗಲಾಟೆ ಶುರು ಮಾಡ್ಬಿಡ್ತೀಯ. ಈಗ ನೋಡು. ಏನು ಏನಾಯ್ತು? ಏನಿದೀಗ? ಪೊಲೀಸ್ ಕಾರ್ನಲ್ಲಿ ಬಂದ್ರಲ್ಲ? ಏನೂ ಇಲ್ಲ ರೀ. ನಾನ್ ಕೇಳಿದ್ ನಿನ್ನಲ್ಲ. ಯಾರ ಜೊತೆ ಗಲಾಟೆ ಮಾಡಿದೆ? ನಾನು ಬೇಕು ಅಂತ ಗಲಾಟೆ ಮಾಡಲಿಲ್ಲ. ಓಹ್, ಹಾಗಾದ್ರೆ ಬೇಡ ಅಂತ ಮಾಡಿರ್ಬೇಕಲ್ವಾ? ಡ್ಯಾಡಿ, ಆ ಅಂಗಡಿಯವನು ಗಾಯತ್ರಿ 50 ರೂಪಾಯಿ ನೀನ್ ಬರ್ತೀಯ ಅಂತ ಕರೆದ, ಗೊತ್ತಾ? ಅಂದ್ರೇನಂತೆ? ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಇದನ್ನ ನೀವು ಸಹಿಸ್ಕೋಬಹುದು, ಆದ್ರೆ ರೋಷ ಆಕ್ರೋಶರು ಯಾರು ಸುಮ್ಮನೆ ಇರಲ್ಲ. ಸಹಿಸ್ಕೊಳ್ಳಿಕ್ಕಾಗಲ್ಲ ಅಂತ ಬಂಡೆಗೆ ತಲೆ ಜಜ್ಕೊಳ್ಳೋದು ಮುಟ್ಟಾಳತನ. ಇವತ್ತೇನೋ ನಿನ್ ಜೊತೆಲಿದ್ದೆ, ಬಡದಾಡ್ದೆ. ಆದ್ರೆ ನಿನ್ ಮೇಲಿನ ಕೋಪಕ್ಕೆ ರೌಡಿಗಳು ನಾಳೆ ಈಕೆಗೆ ಏನಾದ್ರು ಮಾಡಿದ್ರೆ ಅದ್ರ ವಿಚಾರ ಮಾಡಿದ್ಯಾ? ಮನೆಯಲ್ಲಿರೋ ಹೆಣ್ಮಕ್ಳು ತಂದೆ ತಾಯಿ ನಮಗೊಬ್ಬ ಅಣ್ಣ ಇದ್ದಾನೆ, ಮಗ ಇದ್ದಾನೆ ಅಂತ ಧೈರ್ಯವಾಗಿರ್ಬೇಕೆ ಹೊರತು ಭಯದಲ್ಲಿ ಬದುಕಬಾರ್ದು. ಹೀಗೆ ಎದುರ್ಕೊಳ್ಳೋರು ಚಿಕ್ಕಂದ್ರೆ ನನಗೆ ಯಾಕೆ ಸತ್ಯಮೇವ ಜಯತೆ ಧರ್ಮ ರಕ್ಷತೆ ರಕ್ಷಿತ ಹಾನ ಪಾಠ ಕೊಟ್ರಿ? ಆ ಪಾಠದಲ್ಲಿ ಸತ್ಯವನ್ನ ನಂಬಿ ಸತ್ಯ ಹರಿಶ್ಚಂದ್ರ ಕಾಡಿಗೆ ಹೋದ, ಧರ್ಮವನ್ನ ನಂಬಿ ಪಾಂಡವರು ರಾಜ್ಯ ಕಳ್ಕೊಂಡ್ರು ಅನ್ನೋ ವಿಷಯ ನಿಮ್ಗೆ ತಿಳಿಲ್ವಾ? ಕೊನೆಗೂ ಜಯ ಸಿಕ್ಕಿದ್ದು ಸತ್ಯ ಧರ್ಮಕ್ಕೆ ತಾನೆ. ಅದರಿಂದ ಎಷ್ಟೇ ಕಷ್ಟ ಬಂದ್ರು ಅದನ್ನ ಬಿಡಬಾರ್ದು ಅನ್ನೋದೇ ನೀತಿ. ಆ ನೀತಿ ನಮ್ಮನ್ನು ತಲುಪುವಷ್ಟರಲ್ಲಿ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಗೊತ್ತಾ? ಅದ್ರಲ್ಲಿ ನಾನು ಒಬ್ಬ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮನೆಯವ್ರ ಮಾನ ಹೋಗಕ್ಕೆ ನಾನು ಬಿಡಲ್ಲ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಒಂದರ ಇದೇ ಪರಿಸ್ಥಿತಿ ನಿಮ್ ತಂಗಿ ಬಂದಿದ್ರೆ ನೀವು ಹೇಳ್ತಾರೆ ಸುಮ್ಮನೆ ಇರ್ತಿದ್ರಾ? ಪರಿಸರ ಬದಲಾದ್ರೆ ನಿನ್ ಗುಣ ಬದಲಾಗುತ್ತೆ ಅಂತ ಬೊಂಬಾಯಿಗೆ ಬಂದೆ. ಆದ್ರೆ ನಿನ್ ಗುಣ ಬದಲಾಗಲ್ಲ, ನಮ್ ಹೆಣ ಬೀಳುತ್ತೆ ಅಂತ ಈಗ ಅನ್ಸುತ್ತೆ. ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ನಮ್ಮ ಸಮಾಜದೊಳಗೆ ಸಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ಹಾಗೆ ಮಾತ್ರ ಮಾಡಬೇಡ. ರಾಮ್, ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಿಮ್ ತಂದೆ ಇವತ್ತು ಕೈ ಎತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಆವೇಶ. ನೀನ್ ಹೇಳೋದ್ರಲ್ಲೂ ತಪ್ಪಿಲ್ಲ, ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ಆದ್ರೆ ತಮ್ಮ ಸುಖ ಸಂತೋಷನ ತ್ಯಾಗ ಮಾಡಿದ್ ನಿಮ್ ತಂದೆನ ಸಂತೋಷವಾಗಿಡ್ಬೇಕಾಗಿರೋದು ನಿನ್ ಕರ್ತವ್ಯ. ಅದು ನಿನ್ ಕೈಲಾಗ್ಲಿಲ್ಲ ಅಂದ್ರೆ ನಮ್ ಪಾಡಿಗೆ ನಮ್ಮನ್ ಬಿಡು. ನಾನು ಹೊಡೆದದ್ದು ನಿನ್ ತಪ್ಪ ಕಾಣಬಹುದು, ಆದ್ರೆ ಉದ್ದೇಶ ಮಾತ್ರ ಒಳ್ಳೇದೆ. ನನಗೆ ಗೊತ್ತು ನೀನು ಹೋರಾಡಿದ್ದು ನಿನ್ನ ತಂಗಿಗೋಸ್ಕರ ಅಂತ. ಆದ್ರೆ ಹೋರಾಟನೇ ಪ್ರತಿಯೊಂದಕ್ಕೂ ಪರಿಹಾರ ಅಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನೂ ಹೋರಾಡಿದ್ರು, ನೇತಾಜಿನೂ ಹೋರಾಡಿದ್ರು. ಆದರೂ ಕೊನೆಗೂ ಗೆದ್ದದ್ದು ಮಹಾತ್ಮ ಗಾಂಧಿ ತಾನೆ. ತಂದೆ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನ್ಗೆ ರಾಮ್ ಅಂತ ಹೆಸರಿಟ್ಟೆ. ಆದ್ರೆ ಅದರಲ್ಲಿ ನನಗೆ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೂ ಇಲ್ಲ. ಇರೋದು ನೀವು ಒಬ್ಬನೇ. ನಾ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾ ಹೇಳಿದ್ದೆಲ್ಲ ಕರೆಕ್ಟ್ ಅಂತ ನಿಮ್ಗೆ ತಿಳಿಯೋ ಹೊತ್ತಿಗೆ ನೀ ಮಾಡೋದೆಲ್ಲ ತಪ್ಪು ಅಂತ ತಿಳಿಸೋ ಒಬ್ಬ ಮಗ ನಿನಗೂ ಹುಟ್ಟಿರ್ತಾನೆ. ನಾನು ಇದನ್ನೆಲ್ಲ ನಿಮಗೆ ತಂದೆಯಾಗಿ ಹೇಳ್ತಾ ಇಲ್ಲ, ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ಗುಡ್ ನೈಟ್. ಐ ಆಮ್ ಸಾರಿ ಡ್ಯಾಡಿ. ಗುಡ್ ನೈಟ್. ಗುಡ್ ನೈಟ್. My dear officers,
अकॉर्डिंग टू आवर इंटेलिजेंस रिपोर्ट्स, दाऊद के आदमी खतरनाक हथियारों के साथ मुंबई में घुसने की कोशिश कर रहे हैं। अगर ऐसा हुआ तो मुंबई में कुछ भी हो सकता है। इट मे बी ब्लास्टिंग्स, किलिंग्स और समथिंग इवन मोर डेंजरस। अगर आपको किसी व्यक्ति पर जरा सा भी शक हो तो फौरन उसकी तलाशी लो, whoever it may be. If he doesn't cooperate with you, arrest him. Mahavir and his men, domestic airport. Prakash Khanna, international terminal. Rajendra Gupta, his men, railway stations. Ajit Pawar, Dadar bus depot. Anil Agnihotri, Kurla. Mahesh Thakkar, Prakash Bharadwaj, check posts. Last, Vinay Gokhale, harbors. जब तक मुंबई चैन से नहीं सोएगा, हम भी नहीं सोएंगे। यस सर। गुड लक। कैसा है गोखले? अच्छा हूँ। सुनो, तुम मेन रोड पकड़ के लेफ्ट में निकल जाओ। राइट में ऑफिसर यशवंत सिन्हा खड़ा है। थैंक यू गोखले, तेरा ऐसा तुझे कल मिल जाएगा। शाबाश गोखले। हेलो मत। डिपार्टमेंट के साथ गद्दारी और गद्दारों के साथ ईमानदारी से काम करने वाला तू एक ही पुलिस है। सॉरी सर। तू पुलिस डिपार्टमेंट के लायक नहीं है, भीख मांगने लायक है। जाओ जाकर भीख मांगो। शक्ल भी वैसी है, भिखारी जैसी। उतर नीचे। Yashwant Sinha speaking.
डॉक्टर, वो शूट आउट वाला पेशेंट कैसा है? आई एम सॉरी सर, वो आदमी... देखो, ये सेंटिमेंटलिटी छोड़ो, वो मेरे मामा का लड़का नहीं है। मैं सिर्फ ये पूछ रहा हूँ कि वो जिंदा मिलेगा या मुर्दा। सर? मैं देख सकता हूँ उसे? ओके सर। देखा ऑफिसर, मेरा कुछ नहीं बिगाड़ सका तू। कुछ नहीं बताऊंगा। दाऊद का आदमी हूं, मरने के लिए भी तैयार हूं। मैं मारने के लिए तैयार हूं। ये क्या किया आपने? कुत्ते की मौत का इंतजार करने के लिए वक्त नहीं है मेरे पास। म्यूनिसिपैलिटी वालों को फोन कर दो, कचरे के साथ इसकी लाश को भी उठा कर ले जाएं। चलो। कमिश्नर साहब, आपने इतनी बड़ी रकम के हथियार गिरफ्तार किए एंड यू प्रूव्ड महाराष्ट्र पुलिस इज ग्रेट। ये बड़ी खुशी की बात है। ये खुशी की नहीं, अफसोस की बात है। ये राम जन्मभूमि है। अगर हम यहाँ शांति चाहते हैं तो दाऊद जैसे रावण को खत्म करना होगा। क्या आपको यकीन है कि इन सब के पीछे दाऊद का हाथ है? हाँ, दाऊद और उसके साथ साथ ISI के लोग भी शामिल हैं। वो हिंदुस्तान के टुकड़े करना चाहते हैं, लेकिन मैं और मेरा डिपार्टमेंट उनके ये मंसूबे कभी कामयाब नहीं होने देगा। आपकी बातों से ये साबित होता है कि आप दाऊद को पकड़कर अपना नाम इतिहास में दाखिल करना चाहते हैं। इतिहास में नहीं, मैं जनता के दिल में दाखिल होना चाहता हूँ, क्योंकि इतिहास में तो गांधी भी हैं और गोडसे भी हैं, लेकिन दिल में सिर्फ महात्मा गांधी हैं। और आपकी तमन्ना? सारे जहां से अच्छा हिंदुस्तान हमारा। ये सिर्फ हिंदुस्तानी नहीं, द होल वर्ल्ड शुड से दिस।